ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಪಾಂಡಂಬಟ್ಟಿ ವಿರಕ್ತ ಮಠದಲ್ಲಿ ಶುಕ್ರವಾರದಿಂದ 3 ದಿನಗಳವರೆಗೆ ನಡೆಯಲಿರುವಂತಹ ಒಂದು ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಕುರಿತಂತೆ ಕಾಂಗ್ರೆಸ್ನ ಕೆಪಿಸಿಸಿ ವಕ್ತಾರರಾದಂತಹ ವದಿಗೆರೆ ರಮೇಶ್ ಹಾಗೆ ಜೀವ ವೈವಿಧ್ಯ ನಿಗಮದ ಮಂಡಳಿ ಅಧ್ಯಕ್ಷರಾದಂತಹ ಒಡ್ನಾಳ್ ಜಗದೀಶ್ ಹಾಗೆಯೇ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಸಿ ನಾಗರಾಜ್ ಹಾಗೆ ಹೊಂದಳ್ಳಿ ಜಯಣ್ಣ ಸೇರಿದಂತೆ ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮಾಧ್ಯಮದ ಎಲ್ಲ ಸ್ನೇಹಿತರುಗಳೇ, ಸಹೋದರರೇ, ಇವತ್ತು ಪ್ರತಿ ವರ್ಷದಂತೆ ನಮಗೆ ಗೊತ್ತಿರಂಗೆ ಚನ್ನಗಿರಿ ತಾಲೂಕು ಪಾಂಡವಮಟ್ಟಿ ಬಸವ ಕೇಂದ್ರ ವಿರಕ್ತ ಮಠ ಇದೆ. ಅಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳ 64ನೇ ವರ್ಷದ ಸ್ಮರಣೋತ್ಸವ ಹಾಗೂ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮೀಜಿಗಳ 19ನೇ ವರ್ಷದ ಸ್ಮರಣೋತ್ಸವ. ಇದರ ಜೊತೆಗೆ ಬಸವ ತತ್ವ ಸಮ್ಮೇಳನ ಹಾಗೂ ವಿಶ್ವಗುರು ಬಸವಣ್ಣವರ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನೇತೃತ್ವವನ್ನು, ಸಾನ್ನಿಧ್ಯವನ್ನು ಗುರುಬಸವ ಮಹಾಸ್ವಾಮಿಗಳು ಪಾಂಡವಮಟ್ಟಿ ವಿರಕ್ತ ಮಠ ಸ್ವಾಮೀಜಿ ವಹಿಸಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಈ ರಾಜ್ಯದ ವಿವಿಧ ಮಠಾಧೀಶ್ವರರು ಆಗಮಿಸ್ತಾ ಇದ್ದಾರೆ. ವಿಶೇಷತೆ ಏನಂದರೆ, ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಕ್ಕಂಥವರು ಈ ರಾಜ್ಯ ಕಂಡಂಥ ಶೋಷಿತ ವರ್ಗಗಳ ಧ್ವನಿಯಾಗಿರ್ತಕ್ಕಂಥ, ಸುಮಾರು 25 ವರ್ಷಗಳಿಂದ ಈ ರಾಜ್ಯದಲ್ಲಿ ಅಹಿಂದ ವರ್ಗಗಳಿಗೆ ಶಕ್ತಿಯಾಗಿ ಈ ಸಮುದಾಯಗಳನ್ನ ಸಂಘಟನೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಸಿದ್ದರಾಮಯ್ಯನವರು ಹಿಡಿಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು, ಈ ಸಮುದಾಯದ ಎಲ್ಲ ವರ್ಗದ ಬಡವರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ, ಭವಿಷ್ಯದ ಈ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷತೆ. ಹಾಗಾಗಿ ನಾವು ಮಾನ್ಯ ಪತ್ರಿಕಾ ಮಾಧ್ಯಮದವರಲ್ಲಿ ವಿನಂತಿ ಮಾಡಬೇಕು, ಸತೀಶ್ ಜಾರಕಿಹೊಳಿ ಅವರಿಗೆ ರಾಜ್ಯದಾದ್ಯಂತ ಅಭಿಮಾನಿ ಬಳಗ ಇದೆ. ಇಡೀ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜನ ಪ್ರೀತಿಸ್ತಕ್ಕಂಥ, ಪಕ್ಷಾತೀತವಾಗಿ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ತಾಲೂಕಿನ, ಈ ಜಿಲ್ಲೆಯ ಜನತೆಗೆ ಮಾಹಿತಿ ಹೋಗಬೇಕು. ಬರ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ 18ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪಾಂಡವಮಟ್ಟಿನಲ್ಲಿ ನಡೀತದೆ. ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿದ್ರೆ ಮಾಹಿತಿಯನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸ್ಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಬೇಕಂತೇಳಿ ತಮ್ಮನ್ನ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮಗಳಿಗೆ ಕರೆದ್ರೆ ಏನು ಕಾರ್ಯಕ್ರಮ ಅಂತ ಕೇಳ್ತಕ್ಕಂಥದ್ದು. ಅದರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ ಅಂದ ತಕ್ಷಣ ಎಲ್ಲರಿಗಿಂತ ಎಷ್ಟೇ ಕಾರ್ಯ ಒತ್ತಡ ಇದ್ರೂ ಕೂಡ ಎಲ್ಲರಿಗಿನ ಮುಂದಿಲೆನಲ್ಲಿ ನಾನು ಬರ್ತೀನಿ, ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತೀನಿ, ನಾನು ಇರ್ತೀನಿ ನಿಮ್ಮೊಟ್ಟಿಗೆ. ಯಾಕೆಂದರೆ ನೋಡಿ, ದಾರ್ಶನಿಕರು, ಎಲ್ಲ ದಾರ್ಶನಿಕರುಗಳು ಈ ಜಾತಿಯ ನಂಜನ್ನು ತೊಲಗಿಸ್ಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದು, ಸಾಮಾಜಿಕ ಅಸಮಾನತೆ ನಿರ್ಮೂಲನೆ ಮಾಡಲಿಕ್ಕೆ ಸಾಮಾಜಿಕ ಸಮಾನತೆಯನ್ನು ತರಬೇಕಂತೇಳಿ ಹೋರಾಟ ಮಾಡಿರ್ತಕ್ಕಂಥದ್ದು. ನಾನು ಅವರು ಇವರನ್ನಲ್ಲ, ಅದರಲ್ಲಿ ವಿಶೇಷವಾಗಿ ಸಮಾನತೆಯ ಹರಿಕಾರರಾಗಿ ಎದ್ದುಕೊಂಡಿದ್ದು 12ನೇ ಶತಮಾನದ ಬಸವಣ್ಣವರು. ಆ ಬಸವಣ್ಣವರ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ ಸಂವಿಧಾನದ ಮುಖೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖೇನ ಜಗಜ್ಯೋತಿ ಬಸವೇಶ್ವರ ಕನಸನ್ನು ನನಸು ಮಾಡಿ ಇವತ್ತು ಕಾನೂನು ರೂಪದಲ್ಲಿ ಇವತ್ತು ಸಮಾಜ ನಿರ್ಮಾಣಕ್ಕೆ ಹಾದಿ ಹಾಕಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾವತ್ತೂ ಕೂಡ ಬಡ ವರ್ಗದ ಜನರ ಪರವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ ನಿರಂತರ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ. ಇವತ್ತು ಅಧಿಕಾರ ಸಿಗಲಿ, ಅಧಿಕಾರಕ್ಕೆ ಅಂಟು ಬೀಳ್ದಂಗೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವಾದ ವಿಚಾರ.
ಇವತ್ತು ನಿಮಗೂ ಗೊತ್ತಿದೆ, ನಾವೆಲ್ಲ ಜನತಾದಳದಲ್ಲಿ ಹಿಂದೆ ಬೇರೆ ಬೇರೆ ವಿವಿಧ ಪಕ್ಷದಲ್ಲಿ ಇದ್ದಂಥವ್ರು. ಇವತ್ತು ನಾವೇನಾದರೂ ಬಂದು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಬೇಕಂತ ತೀರ್ಮಾನ ಮಾಡಿದರೆ ಅದಕ್ಕೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಇಷ್ಟಿತ್ತು, ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಸಿದ್ದರಾಮಯ್ಯವ್ರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಿಲುವಿನಿಂದ ನಮ್ಮಂಥ ಎರಡನೇ ಹಂತದ ನಾಯಕರುಗಳನ್ನೆಲ್ಲರನ್ನೂ ಕೂಡ ಕರೆಸಿ ಮಾತಾಡಿ, ನೀವು ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸಬೇಕು, ಜಾತ್ಯತೀತ ಸರ್ಕಾರ ರಚನೆ ಆಗಬೇಕು, ಇದರಿಂದ ಬಡವರಿಗೆ ಸಹಾಯ ಆಗ್ತದೆ, ಈ ಸರ್ಕಾರದ ಕಾರ್ಯಕ್ರಮಗಳು ಬಡವರ ಪರವಾಗಿದ್ದಾವೆ ಅಂತೇಳಿ ಒತ್ತಾಸೆಯಿಂದ ಇಡೀ ರಾಜ್ಯದಾದ್ಯಂತ ಅವರ ಶಕ್ತಿ ಪ್ರದರ್ಶನ ಮಾಡಿ ಇವತ್ತು 136 ಸೀಟ್ ಬರಲಿಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಒಬ್ಬರು ಪ್ರಮುಖ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅವರ ಹೋರಾಟ ಎಲ್ಲೋ ಒಂದು ಕಡೆ ಕಳೆದೋಗ್ಬಾರ್ದು. ಇಡೀ ರಾಜ್ಯದಾದ್ಯಂತ ಅವರು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ತಿರುಗಾಡಿಕೊಂಡು ಇವತ್ತು ಪಕ್ಷ ಮತ್ತು ಸಮುದಾಯಗಳ ಸಂಘಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ. ಹಾಗಾಗಿ ಈ ಚನ್ನಗಿರಿಗೆ ಅವ್ರು ಬರ್ತಾ ಇರೋದ್ರಿಂದ ನಾವು ಅದ್ಧೂರಿಯಾಗಿ ಅವ್ರನ್ನ ಸ್ವಾಗತ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಎಲ್ಲ ಸ್ನೇಹಿತರು, ನಮ್ಮ ಒಡ್ನಾಳ್ ಜಗಣ್ಣ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ರಾಜ್ಯದ KPCC ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಬಯೋಡೈವರ್ಸಿಟಿ ಬೋರ್ಡ್ ಚೇರ್ಮನ್ ಆಗಿ ಇವತ್ತು ಪಕ್ಷದ ಬಗ್ಗೆ ಅತಿಯಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತು ನಮ್ಮ ನಾಗರಾಜಣ್ಣವರು ತಾಲೂಕ್ ಪಂಚಾಯತಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ನಾಗರಾಜಣ್ಣವರು, ನಾಗರಾಜಣ್ಣವರು, ನಮ್ಮ ಕೊಂಡಳ್ಳಿ ಜಯಣ್ಣವರು ನಿರಂತರವಾಗಿ KMCC ಸಂಯೋಜಕರಾಗಿ ಕೆಲಸ ಮಾಡ್ತಿರ್ತಾರೆ. ಮತ್ತು ನಮ್ಮ ಕೊರಟಗೆರೆ ಉಮೇಶ್ ಅವರು APMC ಮಾಜಿ ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಒಟ್ಟಾಗಿ ಈ ಒಂದು ಕರೆಯನ್ನು ಕೊಡಬೇಕು. ಮತ್ತು ಈ ತಾಲೂಕಿನಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸತೀಶ್ ಅವರನ್ನ ಆಹ್ವಾನ ಮಾಡಬೇಕು, ಅವ್ರನ್ನ ಸ್ವಾಗತಿಸಿಕೊಂಡು ವೇದಿಕೆ ಕರ್ಕೊಂಡ್ಬಂದು ಅವರು ಹೋಗೋವರೆಗೂ ಅವ್ರ ಜೊತೆಗಿದ್ದು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ಎಲ್ಲರನ್ನೂ ಸ್ವಾಗತ ಮಾಡಬೇಕಂತೇಳಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ತಾವೆಲ್ಲ ಆಗಮಿಸಿದ್ದೀರಿ, ಬಂದು ವರದಿಯನ್ನು ತಗೊಂಡಿದ್ದೀರಿ, ನಿಮಗೆ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಪಾಂಡಮಟ್ಟಿ ಇಲ್ಲಿಗೆ ಗೊಪ್ಪನಹಳ್ಳಿಗೆ ಮಾದಾಪುರಕ್ಕೂ ಹೆಲಿಕಾಪ್ಟರ್ ಥ್ರೂ ಬಂದರೆ ಗೊಪ್ಪನಹಳ್ಳಿ ಹೈಸ್ಕೂಲ್ ಹತ್ರ ಹೆಲಿಪ್ಯಾಡ್ ಮಾಡಿದ್ದೀವಿ. ಗೊಪ್ಪನಹಳ್ಳಿ ಹೈಸ್ಕೂಲ್ ಹತ್ರ ಹೆಲಿಪ್ಯಾಡ್ ಮಾಡಿದ್ವಿ. ಆ ಹೆಲಿಪ್ಯಾಡಿಂದ ಕಾರ್ಯಕ್ರಮಕ್ಕೆ ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ. ಆ 2 ಕಿಲೋಮೀಟರ್ ದೂರ ಕಾರ್ಯಕರ್ತರು ಗೊಪ್ಪನಹಳ್ಳಿ ಬರ್ಬೇಕಂತೀರಾ ಅಥವಾ ಗೊಪ್ಪನಹಳ್ಳಿ ಹೈಸ್ಕೂಲ್ ಹತ್ರ ಮತ್ತೆ ಕಾರ್ಯಕ್ರಮಕ್ಕೆ ಗೊಪ್ಪನಹಳ್ಳಿಯಿಂದ ಪಂಡಮಟ್ಟಿವರೆಗೆ ಏನಾರು ರ್ಯಾಲಿ ಗಿಲಿ ಏನಾರು ಮಾಡ್ತೀರಾ? ಸಹಜವಾಗಿ ಜೊತೆಗೆ ಬರ್ತೀವಿ ಅಂದಾಗ ಒಂದು 500,000 ಬೈಕ್ ಇದ್ದೇ ಇರ್ತವೆ, ಕಾರ್ಗಳು ಇದ್ದೇ ಇರ್ತವೆ. ಅದೇನು ವಿಶೇಷತೆ ಇಲ್ಲ. ಸಾಹುಕಾರರು ಬರ್ತಾರೆ ಅಂದರೆ ಅವ್ರ ಅಭಿಮಾನಿಗಳು, ಬಂಧು ಬಳಗ ತುಂಬ ಜನ ಇದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಬಂದು ಒಟ್ಟಾಗಿ ಅವ್ರನ್ನ ಕರ್ಕೊಂಡ್ಬರ್ತಕ್ಕಂಥದ್ದು ಒಂದು ಗೌರವ. ಯಾಕೆಂದರೆ ನಮ್ಮೆಲ್ಲರ ನಿರೀಕ್ಷೆ ಈ ರಾಜ್ಯದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರಬೇಕಂದ್ರೆ ಸಿದ್ದರಾಮಯ್ಯನ ನಂತರ ಓಟನ್ನು ತಂದು ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಿಗಾದ್ರೆ ಇದ್ದರೆ ಅದು ಸತೀಶ್ ಜಾರಕಿಹೊಳಿಗೆ ಮಾತ್ರ. ನಾವು ಯೋಚನೆ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರಬೇಕಂದ್ರೆ ಸತೀಶ್ ಜಾರಕಿಹೊಳಿ ಓಟ್ ಬಂದಿದ್ದ ಮಾತ್ರ. ಹಾಗಾಗಿ ನಾವು ನಿರೀಕ್ಷೆ ಮಾಡ್ತಿದ್ವಿ ಅವ್ರು KPCC ಅಧ್ಯಕ್ಷ ಆಗ್ತಾರೆ, 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲ ಕಾರ್ಯಕರ್ತರದ್ದು ನಿರೀಕ್ಷೆ ಇದೆ, ಎಲ್ಲ ಮುಖಂಡರುಗಳದ್ದು ನಿರೀಕ್ಷೆ ಇದೆ. ಹಾಗಾಗಿ ಒತ್ತಾಸೆಯಿಂದ ಅವ್ರನ್ನ ಬರಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲ ಕಾಳಜಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. 16ರಿಂದ 18ನೇ ತಾರೀಕು ತನಕ ಬಸವ ತತ್ವ ಸಮ್ಮೇಳನದ ಅಂಗವಾಗಿ 3 ದಿವಸ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮೊದಲನೇ ದಿವಸ ಆರೋಗ್ಯ ಸಂಗಮ, ಹಾಗೆ 2ನೇ ದಿವಸ ಶ್ರೀಕೃಷ್ಣ ಧ್ವಜಾರೋಹಣ ಆರಂಭವಾಗಿದ್ದು ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷತೆ ನಡೆಯುತ್ತೆ. ಅದಾದಮೇಲೆ ರೈತ ಸಂಗಮ ನಡೆಯುತ್ತೆ, ಮಹಿಳಾ ಸಂಗಮ ನಡೆಯುತ್ತೆ. ಮತ್ತು 3ನೇ ದಿವಸ ಶರಣ ಸಂಗಮದಲ್ಲಿ ಅನೇಕ ಗಣ್ಯರು, ಶಾಂತಗೌಡರು, ಒಡ್ನಾಳ್ ರಾಜಣ್ಣವರು, ಹೀಗೆ ಅನೇಕ ಗಣ್ಯರು ಅವತ್ತು ಬರ್ತಿದ್ದಾರೆ. ಅದಾದಮೇಲೆ 18ನೇ ತಾರೀಕು ಬೆಳಿಗ್ಗೆ ಇಷ್ಟಲಿಂಗ ಪೂಜೆ ಇರುತ್ತೆ. ಅದಾದಮೇಲೆ ಸಾಯಂಕಾಲ ಬಸವ ತತ್ವ ಸಮ್ಮೇಳನ ಹಾಗೂ ವಿಶ್ವಗುರು ಬಸವ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡೋ ಸಮಾರಂಭ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರು, ನಮ್ಮ ಮುಖಂಡರು, ಪಕ್ಷದ ಹಿರಿಯರು ಆದಂಥ ಸತೀಶ್ ಜಾರಕಿಹೊಳಿ ಬರ್ತಿದ್ದಾರೆ.
ಸತೀಶ್ ಜಾರಕಿಹೊಳಿ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಒಪ್ಪಳ್ಳಿ ಹೈಸ್ಕೂಲು ಹೆಲಿಕಾಪ್ಟರ್ ಬಂದರೆ ಒಪ್ಪಳ್ಳಿ ಹೈಸ್ಕೂಲಲ್ಲಿ ಬರ್ತಾರೆ, ಅಥವಾ ವೆಹಿಕಲ್ ಬಂದರೆ ಮತ್ತೆ ನಾವು ಮುಂದೆ ಅದಕ್ಕೆಲ್ಲ ಆದೇಶ ಕೊಡ್ತೀವಿ, ಎಲ್ಲಿಂದ ಬರ್ತಾರೆ ಅಂತ ಹೇಳ್ತೀವಿ. ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದಲೂ ನಾವು ಸ್ವಾಗತ ಮಾಡಿಕೊಂಡು ಪಾಂಡಮಟ್ಟಿ ಏನು ಫಂಕ್ಷನ್ ಮಾಡಿದ ವ್ಯವಸ್ಥೆ ಮಾಡಿದ್ರು ಆ ಜಾಗಕ್ಕಲ್ವ ಕರ್ಕೊಂಬರೋ ಕೆಲಸ ನಮ್ಮ ಪಕ್ಷದ ಮುಖಂಡರುಗಳಿಂದ ಆಗಬೇಕು ಮತ್ತು ಪಕ್ಷದ ಕಾರ್ಯಕರ್ತಗಳಿಂದಲೂ ಆಗಬೇಕು ಅಂತ ಕಳಕಳಿಯ ಮನವಿ ಮಾಡ್ಕೊಂಡು, ಎಲ್ಲಕ್ಕಿಂತ ಹೆಚ್ಚಾಗಿ ಏನು 3 ದಿವಸ ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಅದ್ದೂರಿಯಾಗಿ ನಡೆಯುತ್ತೆ. ಅದ್ದೂರಿ ಕ್ರಮ ವರ್ಷ ಯಾವ ರೀತಿ ನಡೆಯುತ್ತೋ ಅದೇ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು, ಹಿರಿಯರು ಎಲ್ಲರೂ ಆಗಮಿಸಬೇಕಾಗಿ ಈ ಮೂಲಕ ಗುರುಗಳ ಆಶೀರ್ವಾದದೊಂದಿಗೆ ಎಲ್ಲರನ್ನೂ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ಮುಖಂಡರುಗಳಿಗೂ ನಾನು ತಿಳಿಸುವುದೇನೆಂದರೆ, ನಮ್ಮ ಪಕ್ಷದ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ನಮ್ಮ ಮುಖಂಡರು ಬರ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಪಕ್ಷದ ಮುಖಂಡರಿಗೆ ಯಾವ ಗೌರವ ತೋರಿಸ್ಬೇಕು ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ನಮ್ಮ ಜವಾಬ್ದಾರಿ ಏನಪ್ಪ ಅಂದರೆ, ಒಬ್ಬ ಶ್ರೇಷ್ಠ ನಾಯಕರು ಒಬ್ಬರು ಬರ್ತಿದ್ದಾರೆ, ಸಚಿವರು, ರಾಜ್ಯ ಮಟ್ಟದ ರೋಡ್ವೇ ಸಚಿವರು ಬರ್ತಿದ್ದಾರೆ ಅಂದಾಗ ಅವರನ್ನು ವ್ಯವಸ್ಥಿತವಾಗಿ ಕರ್ಕೊಂಬರೋದು. ಕೊಪ್ಪಳ್ಳಿ ಹೈಸ್ಕೂಲಿಂದ ಬಂದರೆ ಈಗಾಗಲೇ ರಮೇಶ್ ಹೇಳ್ದಂಗೆ ನಾವು ಆ ಥರನೇ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 300, 400 510 ಬೈಕು ಆ ಥರ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆ ಸಚಿವರು ಹೆಂಗೆ ಅಂದರೆ, ನಾವು ಒಂದ್ಸತಿ ಹೋದಾಗ ಅಲ್ಲಿ ಕೂತ್ಕೊಳ್ಳಿ ಏನಾಗ್ಬಿಡಿ ಏನಲ್ಲ ಅಂತಲೇ ಪಕ್ಕದಲ್ಲೇ ಕೂತ್ಕೊಳ್ಳೋಂಥ ಜನ ಅವರು. ಆ ಥರ ಸರಳ ಜೀವಿ, ಅದನ್ನೆಲ್ಲ ಅವ್ರು ಇಷ್ಟಪಡೋದಿಲ್ಲ. ಆ ದೃಷ್ಟಿಯಿಂದ ಅದು ಯಾವ ರೀತಿ ಆಗುತ್ತೋ ನೋಡ್ತೀವಿ. ಅವ್ರು ಯಾವ ರೀತಿ ಸಹಕಾರ ಕೊಡ್ತಾರೋ ಆ ರೀತಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಹೆಚ್ಚಿನದಾಗಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಮತ್ತೆ ಅದೇ ಥರ ಒಳ್ಳೆಯ ವಾತಾವರಣದಲ್ಲಿ ಬೀಳ್ಕೊಡೋ ಕಾರ್ಯಕ್ರಮ ನಮ್ಮ ಪಕ್ಷದಿಂದ ಆಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ. ಹೇಳಿ ನಿಮ್ಮ ಪತ್ರಕರ್ತರಿಗೂ ನಾನು ಹೇಳೋದಿಷ್ಟೇ, 3 ದಿವಸ ಎಲ್ಲರೂ ಅಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂಡು, ನಿಮ್ಮದು ಸ್ವಲ್ಪ ಅಲ್ಲಿ ಮಾಧ್ಯಮ ಇದ್ದು ಇದನ್ನು ಪ್ರಚಾರ ಮಾಡಬೇಕು ಅಂತ ಹೇಳ್ತಾ